ದಾಯಿಸೋವೆ. Sorry, it's DJ. ಫ್ರೆಂಡ್ಸ್, ಈ ವಿಡಿಯೋ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕ್ಯಾಪ್ ಚಾರ್ಟು ಮತ್ತು ಕ್ಯಾಪ್ ಕಟ್ಟು ಟರ್ಬೋ VPN ಲೈಟ್ ಬೇಕು. ಕ್ಯಾಪ್ ಕಟ್ ನಿಮಗೆ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ, ಅಯಾನ್ ಎಡಿಟರ್ ಕ್ರಿಯೇಷನ್ ಅಂತ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಫಸ್ಟ್ ಓಪನ್ ಮಾಡಿದಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಫೋಟೋ ಸೆಲೆಕ್ಟ್ ಮಾಡಿ. ಇಲ್ಲಿ ಫೋಟೋ ಯಾವ ಸೈಜ್ ಇರುತ್ತೆ ಆ ಸೈಜ್ಗೆ ಕೂತ್ಕೊಳ್ಳುತ್ತೆ. ನೋಡ್ಬೋದು, ಫಸ್ಟ್ ಫೋಟೋ ಇದು ಇರಲಿ, ಇದು 3 4 ಈ ಥರ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ಫೋಟೋ ಕೊಡಿ. ಇಲ್ಲಿ ನೋಡ್ಬೋದು ಫೋಟೋ ಆಟೋಮೆಟಿಕ್ಲಿ ಇದಾಗುತ್ತೆ. ಇಲ್ಲಿ ಲಾಸ್ಟಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಿಬಿಡಿ. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ 2 ಫಿಂಗರ್ ಹಿಂಗೆ ಕ್ಲಿಕ್ ಮಾಡಿ 2 ಬೆರಳು ಇಟ್ಕೊಂಡು ಈ ಥರ ಝೂಮ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಷ್ಟೇ ಹಿಂಗೆ ಝೂಮ್ ಮಾಡಿ. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಝೂಮು ಇದನ್ನು ಅಷ್ಟೊಂದು ಬೇಡ, ಇದು ಅಷ್ಟೇ, ಇದು ಝೂಮ್ ಮಾಡಿ. ಇದು ನೀಟಾಗಿ ಬರುತ್ತೆ ಎಫೆಕ್ಟು, ಯಾಕಂದರೆ ಕರೆಕ್ಟಾಗೈತೆ ಫೋಟೋ ಇದು. ಇದಾದಮೇಲೆ ಇಲ್ಲಿ ಮುಂದೆ ಬರ್ರಿ, ಇದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟಿಗೆ ಹೋಗಿ ವಿಡಿಯೋ ಎಫೆಕ್ಟು, ಬಾಡಿ ಎಫೆಕ್ಟು, ಫೋಟೋ ಎಫೆಕ್ಟ್ ಐತೆ. ಈ ಬಾಡಿ ಎಫೆಕ್ಟ್ ಟ್ರೈ ಮಾಡೋಣ. ಇಲ್ಲಿಗೆ ಬಂದು ಗ್ಲೋಯಿಂಗ್ ಲೈನ್ಸ್ ಐತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಈ ಥರ ಎಷ್ಟೋ ಸಿಗುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ಐತೆ, ಇಲ್ಲ ರಿವಾಲ್ವಿಂಗ್ ಫ್ಲೋಕ್ ಐತೆ. ಇದನ್ನೇ ಕೊಡೋಣ. ನೋಡಿ ಈ ಥರ ಬ್ಯಾಕಿಗೆ ಬರೋಣ. ಮತ್ತು ಈ ಎಫೆಕ್ಟ ಫೋಟೋ ಕರೆಕ್ಟಾಗಿ ಸೆಟ್ ಮಾಡೋಣ. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇಲ್ಲ ಇಲ್ಲೂ ಸೆಟ್ ಮಾಡ್ಬೋದು ಈ ಫೋಟೋಗೂ. ಇದು ಹೆಂಗೆಲ್ಲ ಇದು ಮಾಡೋದು ಬರೋಲ್ಲ ಅನಿಸುತ್ತೆ. ಇದನ್ನು ಕಾಪಿ ಕೊಡೋಣ, ಇನ್ನೂ ಎಲ್ಲಿ ಸೆಟ್ ಮಾಡೋಣ ಕರೆಕ್ಟಾಗಿ. ಇದಕ್ಕೆ ಇದು ಬೇಡ, ಬೇರೆದು ಹಾಕೋಣ. ಇಲ್ಲಿ ಡಿಲೀಟ್ ಮಾಡೋಣ. ಬಾಡಿ ಎಫೆಕ್ಟು, ಗ್ಲೋಯಿಂಗು, ಇದನ್ನು ಸೆಲೆಕ್ಟ್ ಮಾಡೋಣ. ಎಲೆಕ್ಟ್ರೋ ಲೈಟ್ ಐತಲ್ಲ ಅದನ್ನು. ಒಂಚೂರು ಟೈಮ್ ಹಿಡಿಯುತ್ತೆ ನೋಡಿ. ಇದನ್ನು ಓಕೆ ಮಾಡೋಣ. ಇದು ಕರೆಕ್ಟಾಗಿ ಇದಕ್ಕೆ ಅಡ್ಜಸ್ಟ್ ಮಾಡೋಣ. ಇಲ್ಲಿ ಇದಷ್ಟೇ ಬಾಡಿ ಎಫೆಕ್ಟು. ಇಲ್ಲಿ ಇದಕ್ಕೆ ಈ ಥರ ಕಾರ್ಡ್ ತಗೊಳ್ಳೋಣ ಮೇಲ್ಗಡೆ, ಓಕೆ ಮಾಡೋಣ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಅಂದರೆ ಇಲ್ಲಿ ಕೆಳಗಡೆ ಬರೋಣ. ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡು ಇಷ್ಟೊಂದಿದ್ದಾವೆ ಎಫೆಕ್ಟು. ಇದರಲ್ಲಿ ನಾವು ಹೆಲೋ ಇಲ್ಲ ಗ್ಯಾಸು ಇದರಲ್ಲಿ ಇತ್ತೋಣ ಬ್ಯಾಕ್ಗ್ರೌಂಡು. ನೋಡ್ಬೋದು ಈ ಥರ ಅಡ್ಜಸ್ಟಿಗೆ ಇಲ್ಲಿ ಬಂದು ನೋಡ್ಬೋದು, ಸ್ಪೀಡು ಕಮ್ಮಿ ಮಾಡ್ಬೋದು, ಕಲರು ಚೇಂಜ್ ಮಾಡ್ಬೋದು ಬೇಕಾದ್ರೆ. ಇದು ಬರ್ದೈತೆ, ಇಲ್ಲಿ ನೋಡೋಣ ಇದು ಯಾಕೆ ಬರುತ್ತೆ. ಹಿಂಗೆ ಓಕೆ ಮಾಡೋಣ. ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಸೆಟ್ ಮಾಡೋಣ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೋದು. ಈ ಥರ ಎಫೆಕ್ಟ್ ಬರುತ್ತೆ. ಇನ್ನೊಂಚೂರು ಕರೆಕ್ಟಾಗಿ ನೋಡ್ಬೋದು. ಇವಾಗ ನೋಡ್ಬೋದು ಈ ಥರ ಎಷ್ಟು ವಿಡಿಯೋ ರೆಡಿ ಆಗೈತೆ. ಹಾಗೇನಿಲ್ಲ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.